ಸ್ನೇಹಿತರೆ, ಇವತ್ತು ನಾವು ದಾವಣಗೆರೆ ಆ, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂತಹ 16 ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರತಕ್ಕಂತಹ ಲೈಬ್ರರಿ ಸೂಪರ್ವೈಸರ್ ಹುದ್ದೆಯ ಕುರಿತು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನಾವು ಏನೈತಿಲ್ಲ ನೋಡೋಣ. ನಾವು ನೋಡುವಂತಹ ವಿಷಯಗಳು ಏನೇನಪ್ಪಾ ಅಂದ್ರೆ, ಒಂದನೇದಾಗಿ ಆರ್ಗನೈಸೇಷನ್ ನೇಮ್, ಆನಂತರ ಜಾಬ್ ಲೊಕೇಶನ್, ಪೋಸ್ಟ್ ನೇಮ್ ಮತ್ತು ನಂಬರ್ ಆಫ್ ವೇಕೆನ್ಸೀಸ್, ಸ್ಯಾಲರಿ, ಕ್ವಾಲಿಫಿಕೇಶನ್, ಏಜ್ ಲಿಮಿಟ್ ಮತ್ತು ಏಜ್ ರಿಲ್ಯಾಕ್ಸೇಷನ್, ಅಪ್ಲಿಕೇಶನ್ ಫೀಸ್, ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇಂಪಾರ್ಟೆಂಟ್ ದಿನಾಂಕಗಳನ್ನು ಈ ವಿಡಿಯೋ ಮುಖಾಂತರ ನಾವೇನೈತಲ್ಲ ಆ, ನೋಡುತ್ತಿದ್ದೇವೆ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಈಗಾಗಲೇ ಹೇಳಿದಂತೆ ದಾವಣಗೆರೆ ಗ್ರಾಮ ಪಂಚಾಯತ್ ರಿಕ್ರೂಟ್ಮೆಂಟ್ ಇದು. ಆರ್ಗನೈಸೇಷನ್ ಹೆಸರು ಏನೈತಲ್ಲ ದಾವಣಗೆರೆ ಗ್ರಾಮ ಪಂಚಾಯತ್. ಜಾಬ್ ಲೊಕೇಶನ್ ಬಿಟ್ಟು ದಾವಣಗೆರೆ ಜಿಲ್ಲೆನೆ ಕರ್ನಾಟಕದಲ್ಲಿ. ಪೋಸ್ಟ್ ಹೆಸರು ಲೈಬ್ರರಿ ಸೂಪರ್ವೈಸರ್ಸ್. ನಂಬರ್ ಆಫ್ ಪೋಸ್ಟ್ ಏನೈತಲ್ಲ 16. ಆ ನಂತರ ವೇತನ ಏನೈತಲ್ಲ 15,196 ರೂಪಾಯಿ ಪ್ರತಿ ತಿಂಗಳು ವೇತನ ಇರುತ್ತದೆ. ಅನಂತರ ಕ್ವಾಲಿಫಿಕೇಶನ್ ಏನ್ ಬೇಕಾಗಿತ್ತಪ್ಪ ಅಂದ್ರೆ PUC ಮುಗಿದಿರಬೇಕು. ನಂತರ ಲೈಬ್ರರಿ ಸೈನ್ಸ್ ನಲ್ಲಿ ಸರ್ಟಿಫಿಕೇಟ್ ಅನ್ನು ಹೊಂದಿರತಕ್ಕದ್ದು, ಇದು ಕಡ್ಡಾಯ. ಬರೀ PUC ಮುಗಿದವರು ಅಪ್ಲೈ ಮಾಡಿದರೆ ಉಪಯೋಗ ಇಲ್ಲ. ತಮ್ಮಲ್ಲಿ ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ಕೂಡ ಇರಬೇಕು. ಇನ್ನು ವಯೋಮಿತಿ ಏನಪ್ಪಾ ಅಂದ್ರೆ ಮಿನಿಮಮ್ 18ರಿಂದ ಗರಿಷ್ಠ 35 ವರ್ಷ ತನ ಇರಬೇಕು 20 ಜುಲೈಗೆ ಪ್ರಕಾರ. ಇನ್ನು ಏಜ್ ಲಿಮಿಟ್ ಏನ ರಿಲ್ಯಾಕ್ಸೇಷನ್ ಐತಿಲ್ಲ, SC ST ಕೆಟಗರಿ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 5 ವರ್ಷ ಸಡಿಲಿಕೆ, 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ ಸಡಿಲಿಕೆ, ಹ್ಯಾಂಡಿಕ್ಯಾಪ್ ಮತ್ತು ವಿಧವೆಯರಿಗೆ 10 ವರ್ಷ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ. ಇನ್ನು ಅಪ್ಲಿಕೇಶನ್ ಫೀ ಏನೈತಿಲ್ಲ, ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ 100 ರೂಪಾಯಿ, SC ST ಕೆಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ 200, 2A 2B 3A 3B ಅಭ್ಯರ್ಥಿಗಳಿಗೆ 300, ಜನರಲ್ ಅಭ್ಯರ್ಥಿಗಳಿಗೆ 500. ಈ ರೀತಿ ಅಪ್ಲಿಕೇಶನ್ ಫೀ ಏನೈತಿಲ್ಲ ತುಂಬಬೇಕು. ನೀವು ಯಾವ ಕೆಟಗರಿಗೆ ಸೇರಿರುತ್ತೀರಿ ಆ ಪ್ರಕಾರ ಅಪ್ಲಿಕೇಶನ್ ಫೀ ಅಪ್ಲಿಕೇಬಲ್ ಆಗುತ್ತೆ. ಇನ್ನು ಯಾವ ರೀತಿ ಫೀಸ್ ತುಂಬಬೇಕಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ನೀವು ಪೇಮೆಂಟ್ ಮಾಡತಕ್ಕದ್ದು. DD ಅಥವಾ ಚಲನ್ ಅಥವಾ ಪೋಸ್ಟ್ ಮುಖಾಂತರ ಅವಕಾಶ ಇರುವುದಿಲ್ಲ. ಇನ್ನು ಸೆಲೆಕ್ಷನ್ ಹೇಗಾಗುತ್ತಪ್ಪ ಅಂದ್ರೆ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಆಗುತ್ತೆ. ಇನ್ನು ಕೊನೆಯದಾಗಿ ಇಂಪಾರ್ಟೆಂಟ್ ದಿನಾಂಕಗಳು. ಅಪ್ಲಿಕೇಶನ್ ಹಾಕೋಕೆ ಪ್ರಾರಂಭಿಕ ದಿನಾಂಕ ಏನೈತಿಲ್ಲ 29/6/2024. ಅದೇ ರೀತಿ ಕೊನೆಯ ದಿನಾಂಕ 20/7/2024 ಇರುತ್ತದೆ. ಸ್ನೇಹಿತರೆ, ಅದೇ ರೀತಿ ನಿಮ್ಗೆ ಏನಾದರೂ ತೊಂದರೆ ಆಗಕತ್ತೈತಪ್ಪ ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ಅಂದ್ರೆ ಈ ಹೆಲ್ಪ್ ಲೈನ್ ಕೂಡ ಇದೆ, ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇದು ವೆಬ್ಸೈಟ್ ಇದೆ. ನಿಮ್ದೇನೋ ಸಮಸ್ಯೆ ಇದ್ರು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ನಿಮಗೆ ನೋಟಿಫಿಕೇಶನ್ ಬೇಕಾಗಿತ್ತಪ್ಪ ಡೀಟೇಲ್ ಅಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಅಪ್ಲಿಕೇಶನ್ ನೋಟಿಫಿಕೇಶನ್ ಲಿಂಕ್ ಏನೈತಲ್ಲ ಸೆಂಡ್ ಮಾಡ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕ್ತೀನಿ. ಇನ್ನು ಅದೇ ರೀತಿ ಇಲ್ಲಿ ಕ್ಲಿಕ್ ಹಿಯರ್ ಅಪ್ಲೈ ಮಾಡಿದ್ರೆ ನಾವು ಡೈರೆಕ್ಟ್ ದಾವಣಗೆರೆ ಜಿಲ್ಲೆಯ ವೆಬ್ಸೈಟ್ಗೆ ಹೋಗ್ತೀವಿ. ಇಲ್ಲಿಂದ ನಾವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಕೂಡ ಮಾಡಬಹುದು. ದಾವಣಗೆರೆ ಹುದ್ದೆ ಹೆಸರು ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರು. ತಾಲೂಕ್ ಪಂಚಾಯತ್ ಹೆಸರು ನೀವು ಯಾವ ತಾಲೂಕಿಗೆ ಸಂಬಂಧಪಟ್ಟವರಾಗಿರುತ್ತೆ ಅದೇ ತಾಲೂಕಿಗೆ ಅಪ್ಲೈ ಮಾಡುವುದು, ಬೇರೆ ತಾಲೂಕಿಗೆ ಅಪ್ಲೈ ಮಾಡಕ್ ಹೋಗ್ಬೇಡ್ರಿ. ಇದು ಆಗೋದಿಲ್ಲ, ಸೆಲೆಕ್ಷನ್ ಆಗೋದಿಲ್ಲ. ಅಕಸ್ಮಾತ್ ಆ ಊರಿನಲ್ಲಿ ಆ ಕೆಟಗಿರಿಗೆ ಸೇರಿದ ಅಭ್ಯರ್ಥಿಗಳು ಇದ್ದಿದ್ದಿಲ್ಪ ಅಂದ್ರೆ ತಮಗೆ ಸೆಲೆಕ್ಷನ್ ಆಗೋ ಸೆಲೆಕ್ಷನ್ ಆಗ್ಬಹುದು, ಅವಕಾಶ ಇದೆ. ಗೊತ್ತಾಯ್ತಾ? ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದೀನಿ. ನಾವು ಯಾರ್ದು ಅರ್ಜಿ ಹಾಕಕತ್ತಿಲ್ಲ ಸದ್ಯಕ್ಕೆ. ಈ ರೀತಿ ನೀವು ಏನೈತಲ್ಲ ಸೆಲೆಕ್ಷನ್ ಮಾಡ್ಕೋಬೇಕಿಲ್ಲ. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿವಾಸಿಯಾಗಿರುವ ಬಗ್ಗೆ ನೀವು ಈ ಗ್ರಾಮ ಪಂಚಾಯತ್ ನ ಸ್ಥಳೀಯರೇ. ನೀವು ಈಗ ಅಣಜಿ ಅನ್ನೋದನ್ನ ನಾನು ಸೆಲೆಕ್ಟ್ ಮಾಡಿದೀನಿ. ನೀವು ಇದೇ ಊರಿನವರ ಅಥವಾ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟವರ ಹೌದು ಇಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಗೊತ್ತಾಯ್ತಾ? ವೈಯಕ್ತಿಕ ಮಾಹಿತಿ ಇದೆ. ಅಭ್ಯರ್ಥಿಯ ಹೆಸರು, ತಂದೆ ಹೆಸರು, ತಾಯಿಯ ಹೆಸರು, ಹುದ್ದೆಗೆ ವರ್ಗವನ್ನು ಕಾಯ್ದಿರಿಸಲಾಗಿದೆ. ಗೊತ್ತಾಯ್ತಾ? ಈ ಹುದ್ದೆಗೆ ಪರಿಶಿಷ್ಟ ಜಾತಿಯವರೇ ಬೇಕು. ನೀವು ಬೇರೆ ಕಾಸ್ಟ್ನವರಾಗಿತ್ತಂದ್ರೆ ಈ ಪೋಸ್ಟಿಗೆ ಅಪ್ಲೈ ಮಾಡಕ್ಕೆ ಸಾಧ್ಯ ಇಲ್ಲ.
ಎಲ್ಲಿ? ದಾವಣಗೆರೆ ತಾಲೂಕಿನ ಅಣಜಿ ಗ್ರಾಮ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿಯವರ ಅಭ್ಯರ್ಥಿ ಮಾತ್ರ ಅಪ್ಲೈ ಮಾಡಬಹುದು. ಅಕಸ್ಮಾತ್ ದಾವಣಗೆರೆ ಜಿಲ್ಲೆಯ ತಾಲೂಕಿನ ಅಣಜಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ SC ಕಾಸ್ಟಿಗೆ ಸೇರಿದ ಅಭ್ಯರ್ಥಿ ಇದ್ದಿದ್ದಿಲ್ಲಪ್ಪ ಅಂದ್ರೆ ಬೇರೆಯವರು ಅಪ್ಲೈ ಮಾಡಬಹುದು. ಇನ್ನು ಲಿಂಗ ಏನೈತಿಲ್ಲ, ನೀವು ಪುರುಷ ಅದಿರೋ ಫಿಮೇಲ್ ಅದಿರೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ನೀವು ಮಾಜಿ ಸೈನಿಕರ ಹೌದು ಅಲ್ಲ ಇದನ್ನು ಎಸ್ ನೋ ಸೆಲೆಕ್ಟ್ ಮಾಡ್ಕೋರಿ. ಆ ನಂತರ ವಿಕಲಚೇತನರು, ಹ್ಯಾಂಡಿಕ್ಯಾಪ್ ಇದ್ದವರು, ವೈವಾಹಿಕ ಸ್ಟೇಟಸ್ ಮದುವೆ ಆಗಿದೆಯೋ ಇಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋರಿ. ಇನ್ನು ಪತ್ರ ವ್ಯವಹಾರಕ್ಕೆ ಅಂತಲ್ಲ ನಿಮ್ಮ ವಿಳಾಸ, ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಇಮೇಲ್ ID, ಜಾತಿ ಹಾಕ್ಬಿಡ್ರಿ. ಯಾವುದು ಹಾಕಕ್ ಹೋಗ್ಬೇಡ್ರಿ, ನಿಮ್ ಚಾಲ್ತಿ ಇಮೇಲ್ ಐಡಿನೇ ಹಾಕ್ರಿ, ಇಮೇಲ್ ಕೂಡ ಬರುತ್ತದೆ. ಇನ್ನು ರಾಜ್ಯದ ಹೆಸರು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೋರಿ. ಓಕೆ, ನಿಮ್ ಜಿಲ್ಲೆ ಹೆಸರು ನೀವು ದಾವಣಗೆರೆಯವರ ಆಗಿರ್ಬೇಕು. ಆನಂತರ ನಿಮ್ಮ ಕಾಲೋನಿ ಅಥವಾ ನಿಮ್ಮ ಮನೆ ನಂಬರು ಅಥವಾ ನಿಮ್ಮ ಓಣಿ ಹೆಸರು ಅಥವಾ ನಿಮ್ ಮನೆ ಹತ್ತಿರ ಏನಾದ್ರ ನೀರಿನ ಟಾಕಿ ಅಥವಾ ಆಲದ ಮರ ಹಂಗೇನಾರ ಲ್ಯಾಂಡ್ ಮಾರ್ಕ್ ಇತ್ತಂದ್ರೆ ಅದು ಮೆನ್ಷನ್ ಮಾಡ್ರಿ. ನಿಮ್ಮ ಊರಿನ ಹೆಸರು, ಪಿನ್ ಕೋಡ್ ನಂಬರ್ ತಪ್ಪದೆ ಹಾಕ್ರಿ. ಅಗತ್ಯ ಅರ್ಹತೆ ಏನಿದೆಯಲ್ಲ, ಅರ್ಹತಾ ಪರೀಕ್ಷೆ PUC ಮುಗಿದಿರಬೇಕು, 2nd ಸ್ಟ್ಯಾಂಡರ್ಡ್, ಉತ್ತೀರ್ಣ ಆಯ್ಕೆ ಪಾಸಿಂಗ್ ಆಪ್ಷನ್, ಮಾರ್ಕ್ಸ್ ಗರಿಷ್ಠ ಅಂಕಗಳು 600, ನೀವು ಪಡೆದಿರತಕ್ಕಂತ ಅಂಕಗಳು ಮತ್ತು ಶೇಕಡಾವಾರು ಇಲ್ಲಿ ಆಟೋಮೆಟಿಕ್ ಪರ್ಸೆಂಟೇಜ್ ಬಂದ್ಬಿಡುತ್ತೆ. ಇತರೆ ವಿದ್ಯಾರ್ಹತೆಯ ವಿವರಗಳು, ಲೈಬ್ರರಿ ಸೈನ್ಸ್ ಕಂಪಲ್ಸರಿ ಅಂತ ನಾ ಹೇಳಿದ್ನಲ್ಲ, ಅದನ್ನು ನೀವು ಈ ಸರ್ಟಿಫಿಕೇಟ್ ಹೊಂದಿರತಕ್ಕದ್ದು. ಓಕೆ, ಕಂಪ್ಯೂಟರ್ ತರಬೇತಿ ಸಂಸ್ಥೆಯಿಂದ ತರಬೇತಿ ಪಡೆದ ಅವಧಿ ತಿಂಗಳುಗಳಲ್ಲಿ ನೀವು ಎಷ್ಟು ತಿಂಗಳ, 12 ತಿಂಗಳು, 6 ತಿಂಗಳು, ಅದು ಎಷ್ಟು ತಿಂಗಳು ಇರ್ತೈತೆ ನೋಡ್ರಿ, ಅದು ಟೈಮ್ ಪೀರಿಯಡ್ ಇಲ್ಲಿ ಮೆನ್ಷನ್ ಮಾಡ್ರಿ. ತಿಂಗಳುಗಳಲ್ಲಿ 6 ಅಥವಾ 8, 10. ಇತರೆ ಮಾಹಿತಿಗಳು, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಂಖ್ಯೆ, ಇನ್ಕಮ್ ಕಾಸ್ಟ್ ಇತ್ತಪ್ಪ ಅಂದ್ರೆ ಅದು RD ನಂಬರ್ ಇಲ್ಲಿ ಟೈಪ್ ಮಾಡಬೇಕು. ಅದು ನೀವು ಯಾವಾಗ ಇಶ್ಯೂ ಆಗ್ಯದ ಆ ಡೇಟ್ ಅದರಲ್ಲೇ ಇರುತ್ತೆ ಕೆಳಗೆ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ಡೇಟ್ ಏನೈತಿಲ್ಲ ಅಪ್ಲೋಡ್ ಮಾಡ್ಬೇಕು. ಅರ್ಜಿ ಶುಲ್ಕದ ವಿವರ ಏನೈತಿಲ್ಲ, ಪಾವತಿಸಿದ ಶುಲ್ಕ, ನೀವು ಯಾವ ಕೆಟಗರಿಗೆ ಸೇರಿರ್ತೀರಿ ಆ ಪ್ರಕಾರ ಏನೈತಿಲ್ಲ ಇಲ್ಲಿ ನೀವು ಅಪ್ಲೈ ಮಾಡಬೇಕು. SC OC ಕೆಟಗರಿ 1 ಅಥವಾ ಕೆಟಗರಿ 2, 2A 2B 3A 3B ಏನೈತಿಲ್ಲ, ಜನರಲ್, ಮಾಜಿ ಸೈನಿಕರು, ನಿಮ್ಗೆ ಎಷ್ಟು ಫೀ ಅಪ್ಲಿಕೇಬಲ್ ಆಗುತ್ತೆ ಅದನ್ನು ನೀವು ಇಲ್ಲಿ ತುಂಬಬೇಕು. ಅಚಲ ನಂಬರು ಮತ್ತು ಪಾವತಿ ದಿನಾಂಕ ಅಥವಾ ಪೇಮೆಂಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊರಿ. ಆ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಂಡು ಈ ಕ್ಯಾಪ್ಚಾ ಏನೈತಿಲ್ಲ 686692 ಇದು ಚೇಂಜ್ ಆಗ್ತಿರ್ತದೆ, ಇದೇ ಇರೋದಿಲ್ಲ. ಅದನ್ನು ನೋಡಿ ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕು. ನೀವು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಎಲ್ಲ ಇನ್ಫಾರ್ಮೇಶನ್ ಅನ್ನು ಕರೆಕ್ಟ್ ಆಗಿ ನೋಡ್ಕೋಬೇಕು. ಒಂದ್ಸಲ ಏನಾದ್ರು ಮಿಸ್ಟೇಕ್ ಆಗಿದೆಯೋ ಅಥವಾ ತಪ್ಪಾಗಿದೆಯೋ. ಓಕೆ, ಈ ರೀತಿ ಏನೈತಿಲ್ಲ ನೀವು ಅಪ್ಲೈ ಮಾಡ್ಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.